ನೇಪಾಳದಲ್ಲಿ ಪ್ರವಾಹದಿಂದ ಮರಣ ಮೃದಂಗ, ಜಲಪ್ರಳಯದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 392ಕ್ಕೆ ಏರಿಕೆಯಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಈ ಜಲಪ್ರಳಯಕ್ಕೆ ಮೃತಪಟ್ಟವರ ಸಂಖ್ಯೆ ಏರ್ತಾನೆ ಇದೆ. ಕೆಸರು ಅವಶೇಷಗಳ ಅಡಿ ರಾಶಿ ರಾಶಿ ಮೃತದೇಹಗಳು ಪತ್ತೆಯಾಗ್ತಾ ಇದೆ. ಇದರ ನಡುವೆ 288 ಭಾರತೀಯರೂ ಸೇರಿ 1500 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರಕೃತಿಯ ಸ್ವರ್ಗ ಕೇವಲ 3 ನಿಮಿಷದಲ್ಲಿ ನಿರ್ನಾಮ ಆಗಿದೆ. ಕ್ಷಣಾರ್ಧದಲ್ಲೇ ನರಕ ಸದೃಶವಾಯಿತು ತ್ರಿಶೂಲಿ ಬಜಾರ್. ಪ್ರವಾಹದ ವೇಗ ಕಂಡು ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಪ್ರವಾಹದಲ್ಲಿ ಕಣ್ಮರೆಯಾಗಿರುವಂತಹ ಶರ್ಮಿಷ್ಠಾ ಭೌಮಿಕ್ ರಾಯ್, ಮಾಜಿ ಕೇಂದ್ರ ರೈಲ್ವೆ ಸಚಿವ ಮುಕುಲ್ ರಾಯ್ ಅವರ ಸೊಸೆ, ಮಾಜಿ ಟಿಎಂಸಿ ಶಾಸಕ ಸುಭ್ರಾಂಶು ರಾಯ್ ಪತ್ನಿ ಶರ್ಮಿಷ್ಠಾ ತವರು ಮನೆಯವರ ಜೊತೆ ಮಾನಸ ಸರೋವರಕ್ಕೆ ಯಾತ್ರೆ ಹೋಗಿದ್ರು. ಯಾತ್ರೆಗೆ ತೆರಳಿದ್ದಾಗಲೇ ದಿಢೀರ್ ಪ್ರವಾಹ ಸಂಭವಿಸಿತು. ಅವರು ಕೂಡ ಕಣ್ಮರೆಯಾಗಿದ್ದಾರೆ. ಆಗಸ್ಟ್ 25ರ ರಾತ್ರಿ ಫೋನ್ನಲ್ಲಿ ಮಾತನಾಡಿದ್ದೇ ಕೊನೆ. ಅದಾದ್ಮೇಲೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಶರ್ಮಿಷ್ಠಾ ಅವರು. ಶರ್ಮಿಷ್ಠಾ ಅವರ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮುಕುಲ್ ರಾಯ್ ಅವರ ಸೊಸೆ ಕುಟುಂಬದವರ ಜೊತೆಗೆ ಮಾನಸ ಸರೋವರ ಯಾತ್ರೆಗೆ ಅಂತ ತೆರಳಿದ್ರು. ಆದರೆ ಅವರು ಇದುವರೆಗೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. 25ನೇ ತಾರೀಕು ಮಾತನಾಡಿದ್ದೇ ಕೊನೆ. ಅದಾದಮೇಲೆ 26ನೇ ತಾರೀಕು ಈ ದುರಂತ ಆಗುತ್ತೆ. ನಂತರ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಎಲ್ಲಿ ಏನು ಕಥೆ ಇದು ಯಾವುದರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಸಾವಿರಾರು ಮಂದಿ ನಾಪತ್ತೆಯಾಗಿರೋದ್ರಿಂದ ಯಾರು ಎಲ್ಲಿ ಏನು ಕಥೆ ಯಾವುದನ್ನು ಕೂಡ ಊಹೆ ಮಾಡೋದಕ್ಕಾಗೋದಿಲ್ಲ. ಮೃತದೇಹಗಳು ಪತ್ತೆಯಾಗ್ತಾನೇ ಇವೆ. ಸಾವನ್ನಪ್ಪಿರುವವರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಸುಂದರವಾಗಿದ್ದ ನೇಪಾಳ ಇದೀಗ ಅಕ್ಷರಶಃ ಸ್ಮಶಾನವಾಗಿದೆ. ಕಟ್ಟಡಗಳು ಕೊಚ್ಚಿ ಹೋಗಿ ಎಲ್ಲವೂ ಕೂಡ ನಾಮಾವಶೇಷವಾಗಿದೆ. ರಸುವಾಗತಿ ಗಡಿ ಪ್ರದೇಶದಲ್ಲಿ ಬರೀ ಕೆಸರಿನ ರಾಶಿಯೇ ತುಂಬಿಕೊಂಡಿದೆ. ಪ್ರವಾಹದ ಭೀಕರತೆಗೆ ದೃಶ್ಯಗಳೇ ಸಾಕ್ಷಿ. ಈ ಪ್ರವಾಹಕ್ಕೂ ಮುನ್ನ ಇದ್ದಂತಹ ಆ ಪ್ರದೇಶದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಪ್ರವಾಹ ಸಂಭವಿಸಿದ ನಂತರದಲ್ಲಿ ಅಲ್ಲಿನ ಚಿತ್ರಣ ಹೇಗೆ ಬದಲಾಗಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಎಷ್ಟು ಸುಂದರವಾಗಿದ್ದಂತಹ ಪ್ರದೇಶ. ನೇಪಾಳ ಅಂದರೆ ಪ್ರವಾಸಿಗರ ನೆಚ್ಚಿನ ತಾಣ, ಪ್ರವಾಸಿಗರ ಸ್ವರ್ಗ. ನೇಪಾಳವನ್ನು ನೋಡೋದಕ್ಕೆ, ಅಲ್ಲಿರುವಂತಹ ಪ್ರವಾಸಿ ಕ್ಷೇತ್ರಗಳನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲುವುದಿಲ್ಲ. ಅಂಥದ್ರಲ್ಲಿ ಈ ಪ್ರವಾಹ ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿದೆ. ಎಲ್ಲೋಡಿದ್ರೂ ಕೂಡ ಈಗ ಯಾವ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ ಅಂದರೆ, ಮುಂಚೆ ಆ ಪ್ರದೇಶ ಇಷ್ಟೊಂದು ಸುಂದರವಾಗಿತ್ತಾ ಅನ್ನೋ ಪ್ರಶ್ನೆಯನ್ನು ಉದ್ಭವಿಸುವಂತೆ ಮಾಡಿದೆ. ನೇಪಾಳ ಪ್ರವಾಹಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಂಬನಿಯನ್ನ ಮಿಡಿದಿದ್ದಾರೆ. ಇದು ಅತ್ಯಂತ ದುಃಖಕರ ಸಂಗತಿ ಎಂದಿದ್ದಾರೆ ಡೊನಾಲ್ಡ್ ಟ್ರಂಪ್. ನೇಪಾಳಕ್ಕೆ ಅಗತ್ಯ ನೆರವು ನೀಡುವುದಾಗಿ ಹೇಳಿದ್ದೇನೆ. ನಾವು ಪರಿಹಾರ ಸಾಮಗ್ರಿಗಳನ್ನು ಕಳಿಸ್ತಿದ್ದೇವೆ. ನೇಪಾಳ ನಾಯಕರ ಜೊತೆಗೂ ಕೂಡ ಮಾತನಾಡಿದ್ದೇನೆ. ಅವರಿಗೆ ಏನ್ ಬೇಕಾದರೂ ಅದನ್ನ ನಾನು ಒದಗಿಸೋದಕ್ಕೆ ಸಿದ್ಧವಿದ್ದೇವೆ. ನೇಪಾಳ ನೆರೆ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ.